ಸ್ವರ ಪಾದಾರವಿಂದಗಳಲ್ಲಿ ವಂದಿಸಿ ದೇವರನ್ನ ಶ್ರೇಷ್ಠ ಯೇಸು ಏನು ಹೇಳ್ತಾನ ಅದ ಶ್ರೇಷ್ಠ ಅಂತ ಹೇಳ್ಕೊಂತ ಅವ ಆಯಿತು ಬಾರಪ್ಪ ಕುಂಡ್ರು ನಿಂದು ಏನೈತಿ ಹೇಳು, ನಾವು ಯೇಸುನ ಹಿಂಬಾಲಿ ನಾವು ಬೆನ್ನು ಹತ್ತಿರ ನಿಮ್ಗೆ ಪ್ರತ್ಯಕ್ಷ ಮಾಡಿಸ್ತೇವೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇವೆ ಒಪ್ಕೊಂಡು ಎದ್ದು ಹೋದವು. ಈ ನಾವು ಇದನ್ನು ಯಾಕೆ ನಿಮ್ಗೆ ಹೇಳಲು ಇಚ್ಛಿಸ್ತೇವೆ ಅಂದ್ರೆ ಅಂಥ ಮಹಾತ್ಮರು ಅವರು, ಅಂಥ ಮಹಾತ್ಮರ ಅನ್ನೋದಕ್ಕೆ ಮತ್ತು ಅಂಥ ಯೋಗಿ ಇದ್ದ ಜನರಿಗೆ ಒಳ್ಳೇದು ಮಾಡ್ತಿದ್ದ ಅನ್ನೋದಕ್ಕೆ ಇವನ್ನ ಒಂದಕ್ಕೊಬ್ಬರು ಇವು ರೆಕಾರ್ಡ್ ಇರೋದಿಲ್ಲ, ಒಬ್ರಿಗೊಬ್ಬರು ಮರೆತು ಹೋಗಬಾರ್ದು. ಈಗ ಇನ್ನೂ ಒಂದು ಈಗ ಗರ್ಗಕ್ಕೆ ಇಷ್ಟು ಮಂದಿ ಬರ್ತಾರೋ ಹೋಗ್ತಾರೋ ಅಂದ್ರೆ ಅವ್ರಂತೇಳಿ ವ್ಯಕ್ತಿತ್ವ ಐತಿ. ಈಗ ಎಷ್ಟೋ ಮಂದಿ ಮಕ್ಕಳು ಆಗದಿದ್ರೆ ಸಂಕಲ್ಪ ಮಾಡ್ಕೊಂಡು ಬಂದು ಇನ್ನೂ ಒಂದು ಬನ್ನಿ ಗಿಡ ಆಯ್ತು. ನಮ್ಮ ಅಪ್ಪವ್ರು ಹೇಳ್ತಿದ್ರು ಆ ಬನ್ನಿ ಗಿಡಕ್ಕೆ 11 ದಿವಸ ನಡ್ಕೋರಿ, ಇಲ್ಲಾಂದ್ರೆ 5 ಅಮಾಸೆ ನಡ್ಕೋರಿ. 5 ಅಮಾಸೆ ನೀವು ಒಂದು ಬೆಳಗ್ಗೆ ಎದ್ದು ನೀವು ಜಳಕ ಏನು ಮುಗಿಸ್ಕೊಂಡು ಹೊಂಡು ಕೊಡೋದು ಹೋಗಿ ಅವ್ನು ಪ್ರದಕ್ಷಿಣೆ ಆಗಿ ಬನ್ನಿ ಗಿಡ ಸುತ್ತಿ ಬಂದು ಅಜ್ಜನ ಗದಿಗೆ ನಮಸ್ಕಾರ ಮಾಡಿ ಹೋದ್ರೆ ನಿಮ್ಗೆ ವರ್ಷ ತುಂಬಿಕೊಡ್ದು ಸಂತಾನ ಉತ್ಪತ್ತಿ ಆಕೈತಿ, ಸಂತಾನ ಬರ್ತೈತೆ ಅಂತ ಹೇಳ್ತಿದ್ರು. ಇದು ನಡ್ಕೊತ ಐತೆ. ಇವೆಲ್ಲನೂ ಇರೋದ್ರಿಂದನೇ ಈಗ ವರ್ಷವು ಭಕ್ತರು ಹೆಚ್ಚಕ್ಕಾರು ಮತ್ತು ಅದ್ರ ಪ್ರಕಾರ ವರ್ಷ ಜಾತ್ರೆ ಊರ್ಜಿತ ಹಾಕ್ಕೊಂತ ಹೊಂಟೈತಿ. ಇವೆಲ್ಲರೂ ನೋಡ್ಬೇಕಂದ್ರೆ ಅಜ್ಜನ ಕಡೆ ಅಸಾಮಾನ್ಯ ಪುರುಷಪ್ಪ ಇವ ದಾರಿ ವೀರಭದ್ರೇಶ್ವರ ಅವತಾರ ಜನಿಸಿ ಬಂದಾರಂತ ನಿಮ್ಗೊಮ್ಮೆ ನಾವು ಅವ್ರ ಜನನದಾಗಿ ಹೇಳಿದ್ದೇವೆ. ಅದನ್ನು ಮತ್ತೊಮ್ಮೆ ನಿಮ್ಗೆ ರಿಪೀಟ್ ಮಾಡ್ತೇವೆ ಅಂದ್ರೆ ಇನ್ನೊಮ್ಮೆ ನಿಮ್ಮ ರೆಮ್ರಿ ಒಳಗೆ ಬರಲಿ. ಇದನ್ನು ಎಲ್ಲನೂ ನೀವು ತಿಳ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಇದಕ್ಕೆ ಹೇಳಿ ಇದನ್ನು ಉತ್ತೇಜನ ಮಾಡಿರ ಜನರು ತಿಳಿತೈತೆ ಅನ್ನೋದು ನಮ್ಮದು ಆಸೆ ಐತಿ. ಆ ಆಸೆ ನೆರವೇರಿಸ್ತೀರಿ ಅಂತೇಳಿ ನಿಮ್ಮ ಎಲ್ಲ ಜನರಿಗೆ ಯೂಟ್ಯೂಬ್ ಸಂದರ್ಶಕರಿಗೆ ವಿನಂತಿ ಮಾಡ್ಕೋತೀವಿ. ಇದನ್ನು ಎಲ್ಲರಿಗೂ ಒಬ್ಬರಿಂದ ಒಬ್ರಿಗೆ ಇದನ್ನು ಮಾಡಿ ಇದನ್ನು ಪ್ರಚಾರ ಮಾಡಿರೋ ನಮ್ಮ ದೇಹಗಳು ಈಡೇರುತ್ತೇವೆ ಅಂತೇಳಿ ಸಂಕಲ್ಪ ನಿಮಗೆ ವಂದಿಸ್ತೇವೆ. ಹೊಂಗಲ ತಾಲೂಕು ದಡವಾಡ ಅಂತದ. ದಡವಾಡದಾಗ ಅವ್ರ ಮನೆ ಹೆಸರು ದಡವಾಡ ಊರು, ಸರ್ನೇಮು ಸವಣೂರು ಅಂಥೇಳಿ. ಅವ್ರ ಮನ್ಯಾಗ ಅಜ್ಜವರು ಅವರು ಈ ಸಂಜೆಗೆ ಎಲ್ಲೇ ಹೋಗಿ ಹಿಂಗೆ ಬರ್ರಿ ಅಂತೇಳಿ ಅವ್ರ ಮನ್ಯಾಗ ಅಂಬಣ್ಣ ನಾವು ಹಿರಿಯ ಮನುಷ್ಯ ಕರ್ಕೊಂಡು ಹೋಗಿ ಬರ್ರಿಪ್ಪ ಇಲ್ಲೇ ನಮಗೆ ಇದನ್ನು ಪೂಜೆ ಮಾಡ್ಕೊತೀರ ಅಂಥೇಳಿ ಒಂದು ಮನ್ಯಾಗ ಒಂದು ರೂಮ್ ಕೊಟ್ಟಾನು. ಆ ರೂಮ್ನ್ಯಾಗ ಅವರು ಬಂದು ಇಳ್ಕೊಂಡು ಇದನ್ನು ಮಾಡಿದ್ದಕ್ಕೆ ಈಗ ಎತ್ತರ ದೊಡ್ಡ ತ್ರಿಶೂಲ ಅದಾವ. ಅದೊಂದು ಸಣ್ಣ ತ್ರಿಶೂಲ, ಒಂದು ಸಣ್ಣ ಬೆತ್ತ. ಈಗ ಉಳಿವಿಂದ ಬರುವಾಗ ನಾವು ಈಗ ನಮ್ಮಲ್ಲಿ ದೇವ್ರುಗಳಿಗೆ ಬೆತ್ತ ತಂದು ಪೂಜೆ ಮಾಡ್ತಿರ್ತೇವೆ. ಅಂಥದ್ದು ಒಂದು ಸಣ್ಣ ಬೆತ್ತ ಅದ, ಒಂದು ಈದದ. ಇನ್ನೊಮ್ಮೆ ನಾವು ಹೋಗಿ ಸಂದರ್ಶನ ಮಾಡಿ ನಿಮಗೆ ಅವ್ರ ಮನೆಗೆ ಹೋಗಿ ಅವ್ರ ಸಂದರ್ಶನ ಮಾಡಿ ಅವನು ನಿಮಗೆ ಮತ್ತೊಮ್ಮೆ ಅವನ್ನ ತ್ರಿಶೂಲು ಮತ್ತು ಬೆತ್ತನೂ ತೋರಿಸ್ತೇವೆ. ಇವತ್ತಿಗೂ ಅವ್ರ ರೂಮ್ನಾಗ ಅವ್ರು ಯಾರೂ ಇದನ್ನು ಮಾಡೋದಿಲ್ಲ. ದೀಪ ಹಚ್ಚಿ ಯಾವಾಗ ಒಮ್ಮೆ ಎಣ್ಣೆ ಹಾಕಿಟ್ರೆ ನೆನಪಾದಾಗ ಹೋಗಿ ಜಳಕ ಮಾಡ್ಕೊಂಡು ಹೋದ್ರೂ ನಂದಾ ದೀಪ ಉರಿದಂಗೆ ಉರಿತಿರ್ತೈತಂತ ಆ ರೂಮ್ನ್ಯಾಗ. ಮತ್ತು ನಿಮಗೂ ಅದನ್ನೊಮ್ಮೆ ತೋರಿಸಿ ಇನ್ನೊಮ್ಮೆ ನಿಮ್ಗೆ ಇದನ್ನು ಮಾಡ್ತೇವೆ. ಅಲ್ಲೇ ಮತ್ತು ದಡವಾಡ ದಾಟಿ ಮುಂದೆ ಸ್ವಲ್ಪ ಮುಂದಕ್ಕೆ ಬರ್ಗೊಡ್ದ ಸೈಡ್ ಒಕ್ಕುಂದ ಅಂತ ಐತಿ. ಒಕ್ಕುಂದಾಗ ನಾಯ್ಕರ್ ಮನೆ. ನಾಯ್ಕರ್ ಅಂದ್ರೆ ದೊಡ್ಡ ಈಗೇನಿಲ್ಲಿ ದೇಸಾರು ಜಮೀನ್ದಾರು ಇವರು ಅದಾರ. ಹಂಗೆ ದೊಡ್ಡ ಒಕ್ಕುಂದ ಶಿವನಾಯ್ಕ ಅಂಥೇಳಿ ಅವ್ರ ಮನೆ ಕಡೆ ಹೋಗಿ ಹತ್ತಾಗ ಬರುವಾಗ ಏನೋ ಸೋಗಲ್ದಿಂದ ಬಂದು ದಡವಾದಾಗ ಅದಾರ. ಅಲ್ಲಿ ಬಂದು ಹೋಗುನು ಅನ್ಕೊಡ್ದಂದ್ರೆ ಅಜ್ಜವ್ರಿಗೆ ಏನೇನೋ ಒಂದು ಇದಾಗಿಬಿಟ್ಟತಿ. ಅವರು ಹೋಗುನ್ ನಡಿ ಅಂಥೇಳಿ ಅವನ್ನ ಅವ್ರ ಹಿಂಬಾಲಿ ಸೋಗಲ್ದಿಂದ ಕಾಳು ತಿನ್ನೋ ಭಾವನ ಕರ್ಕೊಂಡ ಬಂದಿದ್ದವ. ಅವ್ರನ್ನ ಕರ್ಕೊಂಡು ಹೋಗಿ ನಡಿ, ಈಗ ಹೆಂಗೆ ಹೋಗೋದು ರಾತ್ರಿ ಇದು ಆಗೈತಿ, ನಡಿಲೇ ಮಗ ನಾನು ಅದೇನಿ ಅಲ್ಲಿ ಹೋಗಿ ಹೋದ್ರೆ ನಡಿ, ಕದ ನಡಿ. ಕದ ತೆಗಿಸ್ಕೊಡ್ದ ನಾಯಕ ಬಂದ ಕದ ತೆಗೆದಂತ. ಏನು ಈಡಾಯ್ತು ಅಂತ ಮಲ್ಕೊಂಡಿದ್ದಿ, ನಿನ್ನ ಪೂರ್ವದ ಹೊಲದಾಗ ಪೂರ್ವ ದಿಕ್ಕಿಗೆ ನಿನ್ನ ಹೊಲ ಅದಾವಲ್ಲೋ ಅದಾವಪ್ಪ ಅದಾವಂದ್ರೆ ಅಲ್ಲಿ ಈಗ ಮನ್ಯಾಗ ತಿಂದು ಮಲ್ಕೊಂಡು ಈಗ ಸದ್ಯ
ನೀ ಕರ್ಕೊಂಡ. ಈಗಂತೂ ಬ್ಯಾಟ್ರಿ ಅವು ಇವು ದುನಿಯಾ ಬಂದೈತಿ. ಅವಾಗ ಕಂದಿಲ್ಲ ಲಾಟನ್ ಹಿಡ್ಕೊಂಡು ಒಂದು 4-8 ಮಂದಿ ಕರ್ಕೊಂಡ ಹೇಳೇ ಬಿಟ್ಟಂತ ಅಲ್ಲಿ ಕಳ್ಳರು ನಿನ್ನ ಹೊಲದಾಗ ಅಯ್ಯಾಕತ್ತಾರು ಏನೋ ತೊಗೊಂಡು ಹೊಕ್ಕಾರು, ನೀ ದೌಡ್ ಹೋದ್ರೆ ಸಿಗ್ತೈತಿ, ಇಲ್ಲಂದ್ರೆ ಅವ್ರು ಹೊತ್ಕೊಂಡು ಹೊಕ್ಕಾರ ಅನ್ಕೊಡ್ದು. ಇವ್ರು ಬೆಳಗ್ಗೆ ತೊಗೊಂಡು ಗಿಡಿಗೆ ತೊಗೊಂಡು ಗಟ್ಟಿಯಾಗಿ ಹೋಗಿ ಹೊಡ್ದಾಗ ಕಳ್ಳರು ಓಡಿ ಹೋದ್ರಂತ. ನೋಡ್ಕೊಡ್ದ ಒಂದು ತೆಪ್ಪೇಲಿ ತುಂಬ ನಿಧಿ ಸಿಕ್ತಂತ, ಅದ್ರಾಗ ನಿಧಿ ಇತ್ತಂತ. ಅಜ್ಜಾಗ ಅವ ಅಲ್ಲಿಗೆ ಹೋಗವ ನಡ್ಯಾವಾಗ ಇವನ್ ಹೊಲ್ದಾಗ ನಿಧಿ ಐತಿ ಅದನ್ನು ಒಯ್ತಾರಂತೇಳಿದು ತಿಳಿತೈತೆ. ಅಂದ್ರೆ ಇವು ಅಸಾಮಾನ್ಯರಿಗೆ ನಮ್ಮಂತಾರೆ ನಿಮ್ಮಂತಾರೆ ತಿಳಿಯೋದಿಲ್ಲ ರೀ. ಅಸಾಮಾನ್ಯ ಪುರುಷರಿಗೇನೆ ತಿಳಿಯೋದು. ಅದನ್ನು ತೊಗೊಂಡು ಯಪ್ಪ ಇವರು ಒಕ್ಕೊಂದು ಮಠದಾಗ ಬಂದು ಉಳ್ದಾರ, ಮಠದಕ್ಕೆ ನೀನು ತೊಗೊಂಬಂದು ಯಪ್ಪ ನೀ ಹೇಳಿ ಕಳ್ಸಿದ್ದು ಸರಿ ಐತಿ, ನಾನು ಎಬ್ಬಿಸಿ ಹೋಗಿ ಮತ್ತೆ ಮಠದಾಗ ಕುಂತೀನಿ, ನೀನು ಒಕ್ಕೊಂದು ಮಠನೂ ಈಗ ಸದ್ಯ ಐತೆ, ಇದನ್ನು ತೊಗೊಂಡು ನಿಮ್ಮ ಮಠ ಕಟ್ಟಿಸ್ರಿ ಅಂತ ಹೇಳಿರಂಥವ್ರು. ನಿಂದ್ಯಾದಕ್ಕೆ ಬೇಕು ಮಾರಾಯಣಿ, ಯಾರ್ದಾರ ನನ್ನ ಬಡಬಗ್ಗರಿಗೆ ಹಂಚೋಗ ನನ್ನ ಮಠ ಇದೆ ಹೆಂಗೈತಿ ಹಂಗೆ ಐತಿ. ಇವತ್ತಿಗೂ ಒಕ್ಕೊಂದು ಮಠದ ಹೊಸದೇನು ಕಟ್ಸಿಲ್ಲ, ಇವ್ರು ಬಂದು ಇದ್ದು ಹಾದಿದ್ದೈತಲ್ಲ ಉರ್ಜಿ ತಿಳೇ ಇಲ್ಲ. ಅದು ನಂದು ಇದೇ ಇರಲಿ, ನಿನ್ನ ನಿಧಿ ನೀ ತೊಗೊಂಡೋಗಿ ಯಾರಿಗಾರ ಹಂಚು, ನಿನ್ನ ಸಂಬಂಧಿಕರಿಗಾರ ಕೊಡು, ಬಡವರಿಗಾರ ಕೊಡು, ನಿನ್ನ ನಿಧಿ ನನಗೆ ಬೇಕು ಹೋಗಂತೇಳಿ ಅವಾಗ ಇದನ್ನು ಮಾಡಿ ಬೇದ ಕಳಿಸ್ಯಾರಂತ. ಇವತ್ತಿಗೆ ಮಠ ಏನು ನಮ್ಮ ಗರಗದ ಮಠದಂಗೆ ಅದು ಏನು ಬೆಳೆದಿಲ್ಲ, ಕೊಂಪಿ ಉಳ್ದಂಗೆ ಉಳ್ದೈತಿ. ಅವ ಮೊದಲ ತಿಳಿದೈತೆ ಅವಾಗ. ಮಲ್ಕೊಂಡವ್ನು ಹೋಗಿ ಎಬ್ಸಿದಾನೆ. ಇವ್ರಿಗೆ ಎದಕ್ಕೆ ಬೇಕದು ನಿಧಿ ನನಗೆ ಬೇಕಂದ್ರೆ ಅವ ಅವಾಗ ಪಡ್ಕೊಂಡಿದ್ರು ಮಾಡ್ಬೇಕು. ನನಗೆ ಯಾವುದೂ ಬೇಡ ಅಂದವ. ಕಿತ್ತೂರು ಬಿಟ್ಟು ಬರ್ಬೇಕಾಯ್ತಿದ್ರೆ ದಿಗಂಬರಾಗಿ ಬಂದವ. ನಿನ್ನ ಬಾಟಿ ಬೇಡ ಏನು ಬೇಡ ತೊಗೊಂಡು ಸುಟ್ಟು ನಡಿ ಅಂತ ಹೇಳಿದಾನ ಬಾಪು ಸಾಹೇಬ್ಗೆ. ಬಾಪು ಸಾಹೇಬ್ಗೆ ಹೇಳಿ ಬಂದು ಮತ್ತು ಅವ್ರು ಏನೋ ಬಂತು ಇದಕ್ಕೆ ಅಂತ್ಯ ಕಾಲ ಅಂತ ಹೇಳ್ಕಾರ. ಅವ್ರು ಆವಾಗನ ಮಲ್ಲಸರ್ಜಾ ದೊರಿ ಪೇಶ್ವೇರ ಕರೆಸಿ ಆ ಪೇಶ್ವೇರ್ ಬಾರು ಅಂತ ಕರ್ಕೊಂಡು ಇದನ್ನು ಮಾಡಿ ಡಿಸ್ಕಷನ್ ಮಾಡಿ ಹಿಂಗೆ ನಮ್ಮೊಳಗೆ ಹೊಡೆದಾಟ ಹಚ್ಚಿ ಬ್ರಿಟಿಷರು ಬಂದಿದಾರ. ಬಂದು ನನಗೆ ಚೂ ಬಿಡೋದು, ನನಗೆ ನಿನ್ನ ಚೂ ಬಿಡೋದು, ಹಾಳು ಮಾಡ್ಕೊತ ಹೊಂಟಾರು. ಹುಷಾರಾಗಿರಪ್ಪ, ಇವರು ಶ್ರಾಪ ಕೊಟ್ಟು ಬರೋದಕ್ಕೆ ಅದಾಗೋದಕ್ಕೆ ಕಿತ್ತೂರು ಸಂಸ್ಥಾನ ಹಾಳಾಗೇ ಹೋಗೈತಿ. ಮತ್ತು ಅವರಿಗೆ ಇದನ್ನು ಮಾಡುವಾಗ ಕರ್ಣ ಪ್ರಸಾದ ರುದ್ರಮ್ಮ ಅವರು ಚೆನ್ನಮ್ಮ ಅವ್ರಿಗೆ ಕರ್ಣ ಪ್ರಸಾದ ಇದನ್ನು ತೊಗೊಳ್ಳೇ ಊಟ ಮಾಡ್ತಿರ್ಕಿಲ್ಲ. ಇವು ಅವ್ರು ಬರೋದಕ್ಕೆ ಇಲ್ಲಿ ಬಂದು ಕದ ಹಾಕಿದ್ದು ಶಿವಲಿಂಗ ಸರ್ಜಾ. ಅಂದ್ರೆ ಅವಾಗ ಶಿವಲಿಂಗ ಸರ್ಜಾಗಿ ಇದನ್ನೆಲ್ಲ ಹೇಳಕ್ಕೆ ಯಾಕಂದ್ರೆ ಈಗ ಹಿಂದಿನೂ ಹೇಳಿದಿ ಇದನ್ನು ಹೇಳ್ಕೊತ ಕುಂತಲ್ಪ ನೀ ಅನ್ಬಾರ್ದು. ನಿಮ್ಮ ಸ್ಮರಣೆಗೆ ಮತ್ತೊಮ್ಮೆ ಬರಲಿವು ಅಂದಾಗ ಈಗ ಹೇಳಾಕತ್ತೇವಿ. ಈಗ ಚೆನ್ನಮ್ಮನ ಕಾಲದಾಗ ಅದನ್ನು ತಿಳಿದ್ರಿ. ಈಗ ಇಲ್ಲ ಮತ್ತು ಏನು ಮಾಡೋದ್ರಪ್ಪ ಇವು ಇದನ್ನು ಮಾಡತ್ತ ಅಂತ ಮಲ್ಲಸರ್ಜಾ ಹೆದರಿರು. ಅಂದ್ರೆ ವಯಸ್ಸಾಗಿತ್ತವಾಗ ಹೆದರಿರು. ಇಲ್ಲ ನಾ ಇದನ್ನು ಮಾಡೋದಿಲ್ಲ, ರುದ್ರಮ್ಮನವರು ನಾ ಕರ್ಣ ಪ್ರಸಾದ್ ಇಲ್ಲಲೇನ ನಾ ಊಟನ ಮಾಡೋದಿಲ್ಲ, ಏನು ಸೇವಿಸೋದಿಲ್ಲ ಅಂದ ಕೂಡಲೇ ಅವಾಗ ತಿಳಿದಂಗೆ ನಿಮ್ಮ ನೆಲಮಾರ್ಗದಾಗ ತಂದು ಕರ್ಣ ಪ್ರಸಾದ್ ಹೋಗುವಂಗೆ ಮಾಡಿದ್ರು ಅವರು ಮಲ್ಲಸರ್ಜಾ. ಮತ್ತು ಅವ್ರಿಗೆ ಹೇಳಿ ಬಂದಿದ್ದಕ್ಕೆ ಮತ್ತು ಅವರು ಬ್ರಿಟಿಷರು ಬಂದಾಗ ಇದನ್ನು ಮಾಡಿದ್ದಕ್ಕೆ ಅವರಿಗೆ ಯಾರು ಹಾಳಾಗೇನೋ ಹೋತದು ಏನೋ ಬಂತಪ್ಪ ಇದು ನಮ್ಮ ಇದಕ್ಕಂತೇಳಿ ಅದ ಮುಪ್ಪಿನಾಗ ಅವ ತೀರ್ಕೊಂಡ. ಇನ್ನು ಇವನು ಪಟ್ಟಕ್ಕೆ ಕುಂಡ್ರಿಸಿಲ್ಲ ನೋಡ್ದ ಅಂದ್ರೆ ಈ ಅವ್ರು ಗುರುಸಿದ್ದಪ್ಪನವರು ಪ್ರಭು ಸ್ವಾಮಿಗಳು ಇಂಥವ್ರು ಯಾರ್ದೋ ಮಾತು ಕೇಳ್ದಂಗೆ ಅವಾಗಿನ ಕಾಲಕ್ಕೆ ಮಲ್ಲಪ್ಪ ಶೆಟ್ಟಿ ಅಂತಿದ್ದ. ಮಲ್ಲಪ್ಪ ಶೆಟ್ಟಿ ಮಾತು ಕೇಳಿ ಇವ್ರನ್ನ ಓಡಿಸೋ ಲೆಕ್ಕದಾಗ ಅವ ಬೆಳೆಸ್ಬಿಟ್ಟ. ಅವ್ರದ ಮಾತು ಕೇಳಿ ಹಾಳಾಗಿ ಹೋದ ಶಿವಲಿಂಗ ಸರ್ಜಾ. ಮತ್ತು ಇವ್ರು ಯಾರ್ಯಾರು ಹೋಗಿ ಬೇಡ್ಕೊಂಡ್ರೆ ಇನ್ನೇನಪ್ಪ 10 ಮುರಿದ ಕಿತ್ತೂರು ಕಿಲೆ ಕಟ್ತೈತಿ, ಟೈಮ್ ಹೋಗ್ತೈತಿ, ಕರ ನಿಂದಿರ್ತಾವೆ, ನಿತ್ಯ ಒಳಕ ಮತ್ತು ಬೆಳಿತೈತಿ ಅಂತ ಆವತ್ತಿಗೆ ಇದು ಆದಿದ್ದು ಯಾವಾಗ 1800ದಾಗ ಇಸ್ವಿಯಾಗ. ಈಗೂ ಮತ್ತೀಗ ಅವ್ರು ಹೇಳಿದಂಗೆ ಮತ್ತು ಉರ್ಜಿತಕ್ಕೈತೆ ಅಂದ ಕೂಡಲೇ ಅಂದ್ರೆ 10 ಮುರಿದು ಕಿತ್ತೂರು ಕಿಲೆ ಕಟ್ತಂತ ಈಗ ರೀಸೆಂಟಾಗಿ ಕಿತ್ತೂರು ತಾಲೂಕು ಆತ ಬೆಳೆಯಕತ್ತೈತೆ. ಅಂದ್ರೆ ಈಗ ಇನ್ನೂ ಮುಂದಾಗೋದು 100 ವರ್ಷದ ಅಡ್ವಾನ್ಸ್ ಹೇಳ್ತಿದ್ದ ಮಡವಾಳಜ್ಜ.
ಅದನ್ನು ನಿಮ್ಗೆ ನಾವು ತಿಳಿಸೋದಕ್ಕನ ನಾವು ವಿಚಾರ ಮಾಡ್ಕೊತ ನಿಮ್ಮ ಮುಂದೆ ತರಾಕತ್ತೇವೆ. ಏನು ಹೇಳ್ತಾನಪ್ಪ ಅಂದ್ರೆ ಏನು ಅಳಿಸಿ ಹೋಗ್ಬಾರ್ದು, ರೆಕಾರ್ಡ್ ಇಲ್ಲಿವು, ಅದು ನೀವು ತಿಳ್ಕೊಂತ ಹೋಗ್ಲಿ. ಮಂದಿ ಬರ್ರಿ ಮಠಕ್ಕೆ, ಸಂಕಲ್ಪ ಮಾಡ್ಕೋರಿ. ಸಂಕಲ್ಪ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಏನೋ ಒಂದು ಬೇಡ್ಕೊಂಡು ಬಂದಿದ್ದು ಎಷ್ಟೋ ಮಂದಿಗೆ ಈಡೇರ್ಯಾವ ಅಂದ್ರೆ ಪ್ರಯತ್ನ. ಈಗ ಗುರುಗೆ ಇದಕ್ಕೆ ಮಹಾಭಾರತದಾಗ ಗುರುಗೆ ನನಗೆ ಶಿಕ್ಷಣ ಕೊಡಂತೇಳಿ ದ್ರೋಣಾಚಾರಿಗೆ ಏಕಲವ್ಯ ಕೇಳಿರ ಒಲ್ಲೆ ಅಂದವ, ಕೊಡೋದಿಲ್ಲ ನಿನಗಂದವ. ಅಂದ್ರೆ ಒಂದು ಗುರುಕ್ಕೆ ಮಣ್ಣಿನ ಮೂರ್ತಿ ಮಾಡ್ಕೊಂಬಂದು ಅವ ಗುರು ಅಂತ ತಿಳ್ಕೊಂಬಂದ್ರೆ ನೀವು ಗುರು ಅಂತ ನೀವು ಬಂದು ನಂಬಿರಿ ನಿಮ್ಗೆ ಐತಿ, ನಂಬಿಕೆ ಕೆಟ್ಟವ್ರಿಲ್ಲ. ಏನೇನು ಉತ್ಸವಗಳು ಆಗ್ತಾವ್ರಿ? ಒಟ್ಟು ಈ ಗರ್ಗಳದ ಮಠದ ಆವರಣದೊಳಗೆ ಉತ್ಸವ ಆಗೋದು ಅಂತಂದ್ರೆ ಜಾತ್ರೆ ಒಂದೇನ್ರಿ? ಶ್ರಾವಣದಾಗ ಒಂದು ಆಗ್ತದ. ಶ್ರಾವಣದಾಗ ಅಂದ್ರೆ ಬಸವೇಶ್ವರ ದೇವಸ್ಥಾನ ಐತಿ, ಬಸವೇಶ್ವರದಂತ ಏನೂ ಇರೋದಿಲ್ಲ. ಶ್ರಾವಣದಾಗನು ಸಪ್ತ ಮಾಡಿ ಅವಾಗೂ ಇರ್ತೈತಿ. ಮಡವಾಳೇಶ್ವರ ಮೂರ್ತಿನೇ ಇಡ್ತೇವೆ, ಆವಾಗ ಒಂದು ಸಣ್ಣ ತೇರು ಎಳಿತೇವೆ ಶ್ರಾವಣದಾಗ ಕಡಿ ಶ್ರಾವಣ. ಅವಾಗ ತೇರು ಎಳಿತೈತಿ, ಒಂದು ದೊಡ್ಡ ತೇರು ಐತಿ ಭಾರತ್ ಹುಣ್ಣಿಮೆಗೆ ಎಳೆಯೋದು, ಒಂದು ಸಣ್ಣ ತೇರು ಐತಿ ಇದು ಶ್ರಾವಣದಾಗ ಎಳೆಯೋದು ಅಂತೇಳಿ 2 ತೇರ ಅದಾವ. ಶ್ರಾವಣದಾಗ ಕಡಿ ಸೋಮವಾರ ಒಮ್ಮೊಮ್ಮೆ 5 ಸೋಮವಾರ ಬರ್ತಾವೆ, ಒಮ್ಮೆ ಕಡಿ ಶ್ರಾವಣ ಅಂದ್ರೆ ಒಮ್ಮೊಮ್ಮೆ 4 ಬರ್ತಾವೆ. 4ನೇ ಸೋಮವಾರ ದಿವಸ ಇದಾಕಾವು. ಮತ್ತು ಶ್ರಾವಣದಾಗ ಅಮಾಸೆ ಆದ ಕೂಡಲೇ ಪಂಚಮಿ ಅಮಾಸೆ ಸೋಮವಾರ ಬರ್ತೈತಲ್ಲ, ಪ್ರತಿ ಸೋಮವಾರ ಅಲ್ಲಿಂದನ ಮೂರ್ತಿ ತೊಗೊಂಡ ಇಲ್ಲೆಲ್ಲ ದೇವರಿಗೆಲ್ಲ ಊರಾಗಿನ ದೇವ್ರುಗಳಿಗೆ ಪಾಲ್ಕಿ ತೊಗೊಂಡು ಅಡ್ಡಾಡಿಸಿ ಜಾಂಗ್ಟಿ ದೀವುಟಿಗೆ ತೊಗೊಂಡು ಮತ್ತು ಹೋಗಿ ಮಡವಾಳ ಜಗಲಿಟ್ಟು ಅಲ್ಲಿಂದ ಬಂದು ರಾತ್ರಿನೂ ಪ್ರಸಾದ ಇರ್ತೈತಿ ಅಡ್ಡಾಡಿದವ್ರಿಗೆ. ಇದು ಇರ್ತೈತಿ, ನಡೀತಿರ್ತೈತಿ ಪ್ರತಿ ಅಮಾಸೆಗೆ. ಪ್ರತಿ ಅಮಾಸೆಗೆ ರಾತ್ರಿ ಜಾಗರಣೆ ಇರ್ತದ. ಜಾಗರಣೆ ಬೆಳಿಗ್ಗೆ ಈಗಂತ ಹೇಳಿದೇವಿ ಇದನ್ನು ರುದ್ರಾಭಿಷೇಕ ಮಾಡ್ತಿರ್ತೇವೆ. ರುದ್ರಾಭಿಷೇಕ ಮುಗಿದಿಂದ ಮತ್ತು ಪಲ್ಲಕ್ಕಿ ಉತ್ಸವ ಆಗ್ತೈತೆ ಮಡವಾಳೇಶ್ವರ ಗುಡಿ ಹುಲ್ವಾರದ 5 ಸಲ. ಅಮಾಸೆಗೆ ಪ್ರತಿ ಅಮಾಸೆ ನೈಟ್ ಜಾಗರಣೆ, ಬೆಳಿಗ್ಗೆ ಪಾಡ್ಯದ ದಿವಸ ಪಲ್ಲಕ್ಕಿ ಉತ್ಸವ. ಅವನ್ನ ಎಲ್ಲ ರಾತ್ರಿ ಪಲ್ಲಕ್ಕಿ ಇಲ್ಲ, ಬೆಳಿಗ್ಗೆ ಪಾಡ್ಯಕ್ಕೆ ಇರ್ತೈತಿ. ಅಮಾಸೆ ದಿವಸ ರಾತ್ರಿ ಸಪ್ತಾಹ ಭಜನೆ ಇರ್ತೈತಿ. ಬೆಳಿಗ್ಗೆ ಮತ್ತು ಅದು ಪಲ್ಲಕ್ಕಿ ಉತ್ಸವ ಆದ ಬಳಿಕ ಭಕ್ತರು ಬಂದವ್ರಿಗೆ ಆಯ್ತು, ಈ ಭಜನೆ ಉತ್ಸವದಾಗ ಇದ್ದವ್ರಿಗೆ ಆಯ್ತು, ಮತ್ತು ಅವರಿಗೆ ಪ್ರಸಾದ ಅನ್ನ ಏನ ಪ್ರಸಾದ ಶಿರಾರು ಇರ್ಬೋದು, ಸಜ್ಕ ಅನ್ನ ಸಾರು ಇರ್ಬೋದು. ಇಲ್ಲಿ ನಮ್ಮ ಗ್ರಾಮದಾಗ ಅನ್ನ ಸಾರು ಇರ್ತದೆ.